ಸರ್ ವಿಜಯ್ ಕುಮಾರ್ ಸರ್ ನಮಸ್ಕಾರ ಗುರುಗಳೇ. ಬೆಂಗಳೂರಿನಿಂದ ಬನವಾಸಿಗೆ ಬಂದಿದ್ದಾರೆ ವಿಜಯ್ ಕುಮಾರ್ ಸರ್. ರಕ್ಷಣಾ ವೇದಿಕೆಯ ಅವರು ಸಂಚಾಲಕರಿದ್ದಾರೆ, ಕನ್ನಡ ರಕ್ಷಣಾ ವೇದಿಕೆ ಸಂಚಾಲಕರಿದ್ದಾರೆ. ಅಷ್ಟೇ ಅಲ್ಲ, ಮತ್ತೆ ಪ್ರವಾಸ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದಾರೆ. ಅವ್ರ ಪರಿಚಯ ಆಯಿತು ಅಂದರೆ ಅವ್ರ ಜೊತೆ ಮಾತಾಡಿದ್ದಾರೆ. ನಮ್ಮ ಗುರುಗಳಾದಂತಹ ನಾಗಭೂಷಣ ಸರ್, ನನ್ನ ಬಾಲ್ಯ ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಮಾಡಿ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ನಾನು ಒಬ್ಬ ಮಾರಾಟ ಪ್ರತಿನಿಧಿಯಾಗಿ ಕಾಯಕವನ್ನು ಮುಗಿಸಿದ್ದೀನಿ ಭಾಗದಲ್ಲಿ. ತದನಂತರ ಕಾಯಕ ಮುಗಿಸ್ತಾ ಏನು ಮಾಡಬೇಕು ಅಂತ ಹೇಳಿದಾಗ ಈ ಕನ್ನಡ ಸಾಧಕರು ತುಂಬ ಜನ ಶರಣರಿದ್ದಾರೆ, ಸಾಹಿತಿಗಳಿದ್ದಾರೆ, ಕವಿಗಳಿದ್ದಾರೆ, ಬರಹಗಾರರಿದ್ದಾರೆ, ಗುರುಗಳಿದ್ದಾರೆ. ಇವರೆಲ್ಲರ ಸನ್ನಿಧಾನಕ್ಕೆ ಯಾರು ಅಸನ್ನಿಗಿದ್ದಾರಲ್ಲ ಅವರ ಸನ್ನಿಧಾನಕ್ಕೆ ಹೋಗಿ ವೀರ ರಾಣಿ ಚೆನ್ನಮ್ಮನಿರ್ಬೋದು, ಸಂಗೊಳ್ಳಿ ರಾಯಣ್ಣ, ಹಂಪಟೂರು ಬಾಳಪ್ಪ, ಅಕ್ಕಮಹಾದೇವಿ, ಶರಣರದ್ದು ಬೇರೆ ಬರ್ತದೆ, ವೀರ ವನಿತೆಯರದೇ ಬೇರೆ ಬರ್ತದೆ. ಎಲ್ಲರ ಸಮಾಧಿಗಳಿಗೆ ಹೋಗಿ ಅವರ ಕೈ ಮುಗಿದು ಅವರ ಸಾಧನೆಗಳನ್ನು ಪ್ರತಿಯೊಬ್ಬ ಕನ್ನಡ ನಾಡಿಗೆ ಜ್ಞಾನವನ್ನು ಕೊಡುತ್ತದೆ ಅಂತ ಕೇಳ್ತೀನಿ. ಅವರು ಅಸುನೀಗಿರೋ ದೇಹವಾಗಿರ್ಬೋದು, ಅವ್ರ ವಿಚಾರಗಳು ಜೀವಂತವಾಗಿದೆ. ಆ ವಿಚಾರಗಳನ್ನು ನಾವು ಯಾರು ಸಾಯಿಸಬಾರ್ದು. ಅವ್ರ ವಿಚಾರಗಳು ಶಾಶ್ವತವಾಗಿದೆ. ಅಲ್ಲಮ್ಮ ಪ್ರಭುಗಳಿರ್ಬೋದು, ಬಸವಣ್ಣವರು ಇರ್ಬೋದು, ಚೆನ್ನಮಲ್ಲಿಕಾರ್ಜುನವರು ಇರ್ಬೋದು, ಎಲ್ಲ ಶರಣರದ್ದು ಇವತ್ತು ಭಾಳಷ್ಟು ಗಟ್ಟಿಯಾದಂಥ ಒಂದು ಶಕ್ತಿಯ ವಿಚಾರಗಳಿದೆ. ಹಿಂದೆ ಬ್ರಿಟಿಷರನ್ನ ಕೊಲ್ಲಬೇಕಾದ್ರೆ ಮೊದಲನೇ ಬ್ರಿಟಿಷ್ ಎದುರಿಸಿದ್ದು ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ, ಹಂಪಟೂರು ಬಾಳಪ್ಪ, ವೀರ ಸಿಂಧೂರ ನಾಯಕ. ಇಂಥವ್ರನ್ನ ಸಮಾಧಿಗೆ ಹೋದಾಗ ಏನೋ ಒಂದು ನಮಗೆ ಉಲ್ಲಾಸ ಆಗುತ್ತೆ. ಅದಕ್ಕೋಸ್ಕರ ನಾನೇನು ತಿಳ್ಕೊಂಡಿದ್ದೀನಿ, ಅವರು ಬಿಟ್ಟಂಥ ಅವ್ರ ವಿಚಾರಗಳನ್ನು ನಾವು ಪೂಜೆ ಮಾಡ್ತಾಯಿದ್ದೀವಿ. ಮತ್ತು ಎಷ್ಟೋ ಸಮಾಧಿಗಳನ್ನು ಸರ್ಕಾರಗಳಿರ್ಬೋದು, ನಾನು ಯಾವ ಸರ್ಕಾರ ವಿರುದ್ಧ ಅಲ್ಲ, ಪರನೂ ಅಲ್ಲ, ಸರ್ಕಾರಗಳು ನಿರ್ಲಕ್ಷ್ಯ ಮಾಡ್ತಾಯಿದೆ. ಇದನ್ನು ಗಮನವನ್ನು ಸೆಳೀತಾ ಇದೆ ಸರ್ಕಾರಕ್ಕೆ. ಯಾಕಂದರೆ ಅನೇಕರು ಎಸ್ ಶಿವರುದ್ರಪ್ಪರ ಸಮಾಧಿ ಸಂಪೂರ್ಣ ಮುಳುಗೋಗಿತ್ತು. ಎಸ್ ಶಿವರುದ್ರಪ್ಪನವ್ರದ್ದು, ಆರ್ ಅನಂತಮೂರ್ತಿಯವ್ರದ್ದು, ದಿಲ್ಲಿಂದ ಇವರು ಸಮಾಧಿ ಸಂಪೂರ್ಣ ಮುಚ್ಚೋಗಿತ್ತು. ಅದನ್ನು ನಾನು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ನಾನು ಒಬ್ಬನೇ ಅಲ್ಲೇ ಕುಂತ್ಬಿಟ್ಟಿದ್ದೆ. ನಾನು ಯಾರು ಬರೋರು ಇದನ್ನು ಕದಲಲ್ಲ ಅಂದಾಗ ಸಂಸ್ಕೃತಿ ಇಲಾಖೆಯವರು ಒಂದು 20 ಜನನ ಕರ್ಕೊಂಬಂದು ಅವತ್ತು ಶುದ್ಧಿ ಮಾಡಿಸಿ ಇವತ್ತು ಅದು ಪ್ರದಕ್ಷಿಣೆ ಮಾಡ್ಬೋದು. ಆ ರೀತಿ ಮಾಡಬೇಕು. ಇದು ನನ್ನ ಕೆಲಸ. ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮತ್ತು ಅವರನ್ನು ನಮಿಸುವಂಥ ಕೆಲಸ. ಅದು ಬಿಟ್ಟರೆ ಏನೂ ಇಲ್ಲ. ನಾನು ಯಾವ ಪ್ರಶಸ್ತಿಗೂ ಹೋಗಲ್ಲ, ಯಾವ ಸನ್ಮಾನಕ್ಕೂ ಹೋಗಲ್ಲ, ಯಾವ ವೇದಿಕೆಯನ್ನು ಹೊತ್ತಲ್ಲ, ಪ್ರಚಾರನೂ ಮಾಡಲ್ಲ. ಪುಸ್ತಕ ಮಾಡು, ನೀನು ವಿಡಿಯೋ ಮಾಡು, ಏನೇನು ಹೇಳ್ತಾರೆ, ಭಾಳಷ್ಟು ಜನ ಹೇಳ್ತಾರೆ. ಅದರಲ್ಲಿ ನನಗೆ ಎಲ್ಲೆಷ್ಟು ನನಗೆ ಆಸಕ್ತಿ ಇಲ್ಲ. ನನ್ನ ಕಾಯಕ ಮೂರೇ: ಒಂದು ಕನ್ನಡದ ಬಾವುಟ, ಒಂದು ಕನ್ನಡದ ಭಾಷೆ, ಇನ್ನೊಂದು ತಾಯಿ ಭುವನೇಶ್ವರಿಯ ಫೋಟೋವನ್ನು ಇಟ್ಕೊಂಡು. ಅವರು ಸಾಯಲ್ಲ. ಮನುಷ್ಯನ ಪ್ರೀತಿ ಮಾಡಿದ್ರೆ ಇವತ್ತು ಒಂಥರ ಇರ್ತಾರೆ, ನಾಳೆ ಇನ್ನೊಂಥರ ಆಗ್ತದೆ. ಆದರೆ ಇದೆಯಲ್ಲ, ಇದು ಎಂದೂ ಸಾಯಲ್ಲ. ಅದನ್ನು ಇಟ್ಕೊಂಡು ಇವರೇ ನಮ್ಮ ನಾಯಕರು, ಇವರೇ ನಮ್ಮ ದೇವರು ಅಂತ ಹೋಗಿ ಎಲ್ಲರೂ ಶರಣರು, ಸಾಹಿತಿಗಳು, ಹೋರಾಟಗಾರರು, ಕವಿಗಳು, ರೈತರು, ಯೋಧರು ಹಸುನಿಗಿದ್ದಾರೆ. ಪುಲ್ಮಾದಾಳಿಲಿ ಹಸುನಿಗಿದ್ದಂಥ ಮನೆಗೆ ಹೋಗಿದ್ದೀನಿ. ಮದ್ದೂರಲ್ಲಿದ್ದಾರೆ ಅವರು. ಅವ್ರ ಮನೆಗೆ ಹೋಗಿದ್ದೀನಿ ನಾನು. ಮತ್ತು ಮೊನ್ನೆ ಕಾಶ್ಮೀರದಲ್ಲಿ ಸತ್ತೋದ್ರು ಒಬ್ಬರು, ಸಿಂಧೂರ ನಾಯಕ ಅಂತ, ಸುಧೀಂದ್ರ ನಾಯಕ್ ಅಂತ. ಅವರು ಆಂಧ್ರ ಪ್ರದೇಶದಲ್ಲಿ. ನಾನು ಆಂಧ್ರ ಪ್ರದೇಶಕ್ಕೆ ಹೋಗಿ ಆ ಸಮಾಧಿಗೆ ಹೋಗಿ ಕನ್ನಡದ ಬಾವುಟವನ್ನಿಟ್ಟು ಕನ್ನಡ ಶಾಲೆ ಹೊತ್ತಿಸಿ ಬಂದಿದ್ದೀನಿ. ಇದು ನನ್ನ ಕಾಯಕ ಸ್ವಾಮಿ. ಇದು ಬಿಟ್ಟರೆ ನನಗೆ ಏನೂ ಇಲ್ಲ. ಇದು ಸಣ್ಣ ಸಣ್ಣ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗಿದು ತೃಪ್ತಿ ತಂದಿದೆ. ಇದು ಎಲ್ಲರ ಯುವಕರು ಈ ರೀತಿ ಆಗಬೇಕು ನನ್ನ ಆಸೆ. ಕರ್ನಾಟಕದಲ್ಲಿ ನಾವು ಸಾಯೋವರೆಗೂ ಸಹ ನೋಡಿದ್ರು ಸಾಲದು. ಎಲ್ಲ ಇಲ್ಲೇ ಇದೆ. ಅಮೇರಿಕಾ ಇದೆ, ಇಂಗ್ಲೆಂಡ್ ಇದೆ, ಫ್ರಾನ್ಸ್, ಎಲ್ಲ ಹೊರದೇಶದ ಏನೇನಿದೆಯೋ ಅದೆಲ್ಲ ನಮ್ಮ ಕರ್ನಾಟಕದಲ್ಲಿದೆ. ಮತ್ತು ದೇವತೆಗಳು ಸಹ ಇದ್ದಾರಲ್ಲ, ನಾವು ಎಲ್ಲೆಲ್ಲೋ ಹೋಗ್ತೀವಿ. ನಾನು ಅವರ ವಿರೋಧ ಮಾಡ್ತಾಯಿಲ್ಲ. ಆದರೆ ನಮ್ಮ ದೇವರುಗಳನ್ನು ಪೂಜೆ ಮಾಡ್ರಪ್ಪ ನೀವು. ನಮ್ಮ ದೇವರುಗಳನ್ನು ಪೂಜೆ ಮಾಡಿ ನಮ್ಮ ಪ್ರವಾಸೋದ್ಯಮಗಳನ್ನು ಹೆಚ್ಚಿಸಿ ಹೊರಗಡೆ ಜನ ಬರಬೇಕು ನಮ್ಮಲ್ಲಿ. ಈಗ ನೋಡಿ, ಮಯೂರ ವರ್ಮ ಇವತ್ತು ಬನವಾಸಿಗೆ ಲಕ್ಷಾಂತರ ಜನ ಬರಬೇಕು. ಆಗ ಏನಾಗುತ್ತೆ, ಬನವಾಸಿ ಆ ರೀತಿ ವ್ಯವಸ್ಥೆ ಆಗಬೇಕು. ಈಗ ಆಧುನಿಕ ಕಾಲದಲ್ಲಿ ಇಂಥ ಇಂಗ್ಲೀಷು ಮಾಧ್ಯಮಗಳು, ಅನೇಕವಾದಂಥ ಕೆಲವು ಭಾಷಾ ಸಂಸ್ಕೃತಿಗಳ ಪ್ರಭಾವದಿಂದ ಕನ್ನಡವನ್ನು ಯಾವ ರೀತಿ ಬಳಸಬೇಕು ಅಂತೀವಿ? ಅದೇ ಸ್ವಾಮಿ, ನಾನು ಹೇಳ್ತಾ ಇರೋದಷ್ಟೇ. ಕನ್ನಡ ಮಾಧ್ಯಮದಲ್ಲೇ ಓದಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾನು ಒಪ್ತೀನಿ. ನೀವು ಯಾವುದೇ ಭಾಷೆಯಲ್ಲಿ ಮಾಡಿದ್ರೆ ಮೊದಲು ಶಿಕ್ಷಣ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂತ ಹೇಳಿದ್ರೆ ಮನೆಯಿಂದ ಪ್ರಾರಂಭ ಆಗಬೇಕು. ಮನೆಯಲ್ಲಿ 4 ವರ್ಷ ಮಗು ಮನೇಲಿರುತ್ತೆ, 3 ವರ್ಷ 4 ವರ್ಷ ಮನೇಲಿರುತ್ತೆ. ಮನೇಲಿದ್ದಾಗ ತಾಯಿ ತಂದೆಗಳು ಕನ್ನಡ ಶಿಕ್ಷಣ ಕೊಟ್ಟರೆ ಅವನು ಯಾವುದೇ ಮಾಧ್ಯಮದಲ್ಲಿ ಹೋದರೂ ಕನ್ನಡವನ್ನು ಬಿಟ್ಕೊಡಲ್ಲ ಆ ಮಗು. ಅಲ್ಲ, ಈಗೆಲ್ಲ ಕರ್ನಾಟಕದಲ್ಲಿ ಗಲ್ಲಿಗೆ ಇಂಗ್ಲೀಷು ಕಾನ್ವೆಂಟ್ಗಳನ್ನು ಮಾಡ್ತಾ ಇದ್ದಾರೆ.
ಇಂಥದ್ರಲ್ಲಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಗಲ್ಲಿಗಳಲ್ಲಿ ಮಾಡಲಿ, ಅದನ್ನು ನಾವು ಸದೆ ಬಡಿಬೇಕಾದ್ರೆ ಮನೆಯಿಂದ ಕನ್ನಡ ಶಿಕ್ಷಣ ಪ್ರಾರಂಭವಾದಾಗ ಇವರೆಲ್ಲ ಇಂಗ್ಲೀಷ್ ಶಾಲೆಗಳಿಗೆ ನಾವು ಅವಸಾನ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇಂಗ್ಲೀಷ್ ಶಾಲೆಗಳನ್ನು ಒಡೆದೋಡಿಸ್ಬೇಕು. ಇಂಗ್ಲೀಷ್ ಶಾಲೆ ಇರಬೇಕು, ನಾನು ಅದು ಒಡೆದೋಡಿಸ್ಬೇಕು ಅಂತಲ್ಲ, ಆ ಶಿಕ್ಷಣ ಗುಣಮಟ್ಟವನ್ನು ಕನ್ನಡ ಶಾಲೆಗಳು ಕೊಟ್ಟಾಗ ಈ ಇಂಗ್ಲೀಷ್ ಶಾಲೆಗಳಲ್ಲಿ ಏನಾಗಿದೆ ಅಂತಂದರೆ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಅಂದರೆ ಅಲಂಕಾರವಾಗಿದ್ದಾರೆ ಹೊರತು ಒಳಗಿನ ವ್ಯವಸ್ಥೆ ಇಲ್ಲ. ಯಾಕಂದರೆ ಅಲ್ಲಿ ಯಾರೂ ನುರಿತ ಶಿಕ್ಷಕರು ಇರಲ್ಲ. ಸರ್ಕಾರಿ ಶಾಲೆಗಳಲ್ಲಿ ನುರಿತ ಶಿಕ್ಷಕರು ಇರ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಗಮನ ಹರಿಸ್ಬೇಕು, ಏನೋ ಒಂದು ಕಾನೂನು ಮಾಡಬೇಕು. ಯಾರು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾರೋ ಅವರಿಗೆ ಉದ್ಯೋಗ, ಯಾರು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾರೋ ಅವರಿಗೆ ಒಂದು 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 ವಾಗ್ದಾನ ಕೊಡಬೇಕು. ಅವ್ರಿಗೆ ಕೆಲಸ ಉದ್ಯೋಗ ಸೃಷ್ಟಿ ಮಾಡಬೇಕು. ಕೆಲಸ ಕೊಡೋದಲ್ಲ, ಉದ್ಯೋಗ ಸೃಷ್ಟಿ ಮಾಡಬೇಕು. ಹಾಗೇನಾಗುತ್ತೆ ಎಲ್ಲರೂ. ಮತ್ತು ಯಾವುದೇ ಚುನಾಯಿತ ಪ್ರತಿನಿಧಿಗಳು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸ್ಬೇಕು. ಪ್ರತಿನಿಧಿಗಳು ತಮ್ಮ ಮಕ್ಕಳನ್ನು ಆರೋಗ್ಯ ಸಂಸ್ಥೆ, ಆರೋಗ್ಯದ ಕಡೆ ನೀವು ಟೇಪ್ ಕಟ್ ಮಾಡ್ತೀರಾ, ಇಲ್ಲಿ ಗೆದ್ದಿರ್ತಕ್ಕಂಥ ಪ್ರತಿನಿಧಿಗಳು ಆ ಸರ್ಕಾರಿ ಆಸ್ಪತ್ರೆಗೆ ಬನ್ನಿ ಅಂತೀರಾ, ಫಸ್ಟು ನಿಮ್ಮ ಮನೆಯವ್ರನ್ನ ಕಳಿಸಿ ಆ ಸರ್ಕಾರಿ ಆಸ್ಪತ್ರೆ. ಏನಾಗುತ್ತೆ ಅವಾಗ ಸರ್ಕಾರಕ್ಕೆ ಎಚ್ಚರಿಕೆ ಆಗುತ್ತೆ. ಇಲ್ಲಿ MLAಗಳು ಸರ್ಕಾರದ ಜನಪ್ರತಿನಿಧಿಗಳ ಮಕ್ಕಳು ಬರ್ತಾರೆ ಅಂತ ಅದು ಬರ್ತಾರೆ. ನೀವು ಮಾಡೋದು ನಮಗೆ ಕಟ್ ಮಾಡೋದು, ನೀವು ಮಾತ್ರ ಪ್ರೈವೇಟ್ಗೆ ಹೋದಾಗ ಅವಾಗ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಮತ್ತು ಆ ಶಾಲೆಗಳ ಮೇಲೆ ನಂಬಿಕೆ ಇಲ್ಲ. ನಾವು ನಿಮ್ಮಲ್ಲಿ ನೀವು 100 ಭಾಗ ಆದರೆ ನಾವು 10 ಭಾಗ ಮಾಡಬೇಕು ಅಂತ ಪ್ರೈವೇಟ್ಗೆ ಹೋಗ್ತಾ ಇದ್ದಾರೆ ಮಕ್ಕಳುಗಳು. ಇದು ನಡೀತಾ ಇರ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಆಮೇಲೆ ಕನ್ನಡವನ್ನು ನೈಜವಾದ ಆಡಳಿತ ಭಾಷೆಯಾಗಿ ಮಾಡಬೇಕು. ಹೌದಾ? ಕೋರ್ಟು ಕಚೇರಿಗಳಲ್ಲಿ ಕನ್ನಡದ ಜಡ್ಜ್ಮೆಂಟ್ ಆಗಬೇಕು, ಕನ್ನಡದ ತೀರ್ಪುಗಳನ್ನು ಕೊಡಬೇಕು. ಈಗ ಇಂಗ್ಲೀಷ್ನಲ್ಲಿ ಜಡ್ಜ್ಮೆಂಟ್ ಕೊಡ್ತಾರೆ, ಪಾಪ ಉಳಿದವ್ರಿಗೆ ಏನು ಗೊತ್ತಾಗತ್ತೆ, ವಿದ್ಯಾ ಕಲಿಯಿದ್ದವ್ರಿಗೆ ಭಾಳ ಅನ್ಯಾಯ ಆಗತ್ತೆ. ನಾವು ಅದ್ರ ಸಲುವಾಗಿ ಇದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ನ್ಯಾಯಾಲಯದಲ್ಲೂ ಅಷ್ಟೇ ಅವರು ನಮ್ಮ ಒಬ್ಬರು ನೀವು ನೋಡಿರ್ಬೋದು, ಅವರು ಒಬ್ಬ ನ್ಯಾಯಾಧೀಶರು ಸ್ವಸ್ಥ ಕನ್ನಡದಲ್ಲೇ ತೀರ್ಪು ಕೊಡ್ತಾರೆ ಮತ್ತು ಕನ್ನಡದಲ್ಲೇ ಮಾತಾಡ್ತಾರೆ. ಇವಾಗ ಈ ನ್ಯಾಯಾಧೀಶರು ಸಹ ಇವಾಗ ಕನ್ನಡದಲ್ಲಿ ತುಂಬ ಜಾಗೃತರಾಗಿದ್ದಾರೆ. ಇವತ್ತು ನಡೀತಾ ಇದೆ. ಇವಾಗ ಕೆಲವು ಕೋರ್ಟ್ಗಳ ನೋಡ್ತೀನಲ್ಲ, ಏನಪ್ಪ ನೀನು ಕನ್ನಡ ಬರಲ್ವಾ ಅಂತ ಕೇಳ್ತಾರೆ. ಅವರು ಜಡ್ಜು ಒಂದು 3-4 ಜನ ಹೆಸರು ಇದ್ದಾರೆ ಅವ್ರದ್ದು, ಅವರೆಲ್ಲ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಬದಲಾವಣೆ ನ್ಯಾಯಾಧೀಶರೆಲ್ಲ ಇವತ್ತು ನಿಜವಾದ ಕಾನೂನು ತರದೇ ನ್ಯಾಯಾಧೀಶರೇ ನ್ಯಾಯಾಲಯಗಳ ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿರ್ತಕ್ಕಂಥದ್ದು. ಅವರ ಮನೆ ಸಂಸಾರದ ಕನ್ನಡದಲ್ಲೇ ಕೇಳ್ತಾರೆ, ಯಾಕೆ ಕೊಲೆ ಮಾಡಿದೆ ನೀನು ಅಂತ ಕೇಳ್ತಾರೆ, ನೀನು ಎಲ್ಲಿ ಹೋಗ್ತಾ ಇದ್ದೀಯ ಅಂತ ಎಲ್ಲ ಕನ್ನಡದಲ್ಲಿ ಪ್ರಶ್ನೆ ಮಾಡಿ ಕನ್ನಡಕ್ಕೆ ತೀರ್ಪು ಕೊಡುವಂಥ ವ್ಯವಸ್ಥೆ ಆಡಳಿತ ರಂಗದಲ್ಲಿ ಇಲ್ಲದೇ ಇದ್ರೂ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರು ಇವತ್ತು ತುಂಬ ಜನ ಕನ್ನಡದ ತೀರ್ಪು ಮಾಡಿದೆ. ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳು, ಕೃತಜ್ಞತೆಗಳು. ಯಾಕಂದರೆ ಸರ್ಕಾರ ಹೇಳಲಿಲ್ಲ ಅವ್ರಿಗೆ ಈ ಥರ ಮಾಡಿ. ಆದರೆ ನ್ಯಾಯಾಧೀಶರು ಇವತ್ತು ಎಲ್ಲ ನ್ಯಾಯಾಲಯಗಳಲ್ಲಿ ಮಾಡ್ತಾ ಇದ್ದಾರೆ ಸರ್, ನನ್ನ ಅಭಿಪ್ರಾಯದಲ್ಲಿ. ನೋಡಿ, ಕರ್ನಾಟಕದಲ್ಲಿ ಸರ್ಕಾರ ಮಾಡ್ತೈತೆ ಬಿಡ್ತೈತೆ, ಅದು ಕನ್ನಡದಲ್ಲಿ ಪ್ರಪ್ರಥಮವಾಗಿ ಒಂದು ಧರ್ಮವನ್ನು ಕಟ್ಟಿದವರು ಬಸವಾದಿ ಪ್ರಮುಖ. ಹೌದು, ಕನ್ನಡದಲ್ಲೇ ಕಟ್ಟಿದರು. ಅವ್ರು ಬರೆದದ್ದು ಕನ್ನಡ ವಚನಗಳು. ಅವರ ಧರ್ಮ ಗ್ರಂಥ ಕನ್ನಡ ಭಾಷೆ. ಕನ್ನಡ ಭಾಷೆಯಲ್ಲೇ ಅವರು ದೇವ ಭಾಷೆ ಮಾಡಿದರು. ಕನ್ನಡದಲ್ಲೇ ದೇವರನ್ನು ಪ್ರಾರ್ಥನೆ ಮಾಡೋದು. ಹೌದ್ರೆ? ದೇವರೇ ಇಂಗ್ಲೀಷ್ ಈ ಕನ್ನಡವನ್ನು ಕಲಿಸಿಕೊಟ್ಟಂಥವ್ರು ಬಸವಾದಿ ಪ್ರಮುಖ. 770 ಜನ ಬಸವಾದಿ ಪ್ರಮುಖರು ಅನುಭವ ಮಂಟಪವನ್ನು ಕಟ್ಟಿ, ಹೌದ್ರೆ, ಅವತ್ತೇ ಪಾರ್ಲಿಮೆಂಟ್ ಮಾಡಿದ್ರು. ಈ ದೇಶದ ಮೊಟ್ಟ ಮೊದಲ ಪ್ರಜಾತಂತ್ರ ವ್ಯವಸ್ಥೆ ಅದು. ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಈ ಕರ್ನಾಟಕದಲ್ಲಿ ಅತೀ ಹೆಮ್ಮೆಯಾದಂಥ ವಿಚಾರ ಅಂದರೆ ಕನ್ನಡದಲ್ಲಿ ಒಂದು ಧರ್ಮವನ್ನು ಕಟ್ಟಿದರು. ಲಿಂಗಾಯತ ಧರ್ಮ ಅಂತ ಕನ್ನಡದಲ್ಲೇ ಕಟ್ಟಿದರು. ಆ ಧರ್ಮ ಸೂತ್ರಗಳನ್ನು ಕನ್ನಡದಲ್ಲೇ ಬರೆದರು. ಹೀಗಾಗಿ ಕನ್ನಡಕ್ಕೆ ಯಾವ ಕಾಲಕ್ಕೂ ಅಳಿವಿಲ್ಲ. ಯಾಕಂದರೆ ಕನ್ನಡ ಭಾಷೆಯಲ್ಲೇ ಒಂದು ಧರ್ಮ ಇದೆ ನೋಡಿ. ಈಗ ನಮ್ಮ ದೇಶದ ಎಲ್ಲ ಧರ್ಮಗಳು ಬೇರೆ ಬೇರೆ ಭಾಷೆಯಲ್ಲಿ ಅದಾವೆ. ವೈದಿಕ ಧರ್ಮ ಸಂಸ್ಕೃತ ಭಾಷೆಯಲ್ಲಿ ಇದೆ, ಬೌದ್ಧ ಧರ್ಮ ಪಾಲಿ ಭಾಷೆಯಲ್ಲಿದೆ, ಜೈನ ಧರ್ಮ ಜೈನ ಭಾಷೆಯಲ್ಲಿದೆ, ಹೌದಾ? ಆಮೇಲೆ ಸಿಖ್ ಧರ್ಮ ಸಿಖ್ ಭಾಷೆಯಲ್ಲಿದೆ. ನಮ್ಮ ಕನ್ನಡದೊಳಗೆ ಯಾವ ಧರ್ಮನೂ ಇರಲಿಲ್ಲ 12ನೇ ಶತಮಾನದ ಆಚೆಗೆ. ಬಸವಾದಿ ಪ್ರಮುಖರಿಂದ ಕನ್ನಡದಲ್ಲಿ ಒಂದು ಧರ್ಮ ಉದ್ಭವ ಆಯಿತು. ಹೀಗಾಗಿ ಕನ್ನಡಕ್ಕೆ ಅಳಿವಿಲ್ಲ. ಕನ್ನಡನ ಅಳಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ, ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಅದರಲ್ಲಿ ಒಂದು ಧರ್ಮ ಇದೆ, ಅದರಲ್ಲಿ ಒಂದು ವಚನ ಸಾಹಿತ್ಯ ಇದೆ, ಅದರಲ್ಲಿ ಪುರಂದರದಾಸರ ಗೀತೆಗಳದಾವು, ಕವನಗಳದಾವು. ಈ ದೃಷ್ಟಿಯಿಂದ ಕನ್ನಡಕ್ಕೆ ಭಾಳ ನಮ್ಮ ಮಹಾತ್ಮರು ಸೇವೆಯನ್ನು ಕೊಟ್ಟಾರ ಅನ್ನೋದು ಭಾಳ ಸಂತೋಷ. ಮತ್ತು ತಾವು ಕನ್ನಡ ಯಾವ ಜಾಗೃತ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆಯಾಗಿ ಕರ್ನಾಟಕದ ರಕ್ಷಣೆಯನ್ನು ಕನ್ನಡ ರಕ್ಷಣೆಯನ್ನು ಕನ್ನಡ ರಕ್ಷಣೆ ಮಾಡೋದೇ ಕರ್ನಾಟಕದ ರಕ್ಷಣೆ. ದಯವಿಟ್ಟು ತಾವು ಈ ಭಾಷೆಯನ್ನು ರಕ್ಷಣೆ ಮಾಡಿ, ಕರ್ನಾಟಕ ರಕ್ಷಣೆ ಮಾಡಲಿ. ನಮ್ಮ ಕನ್ನಡಿಗರಿಗೆ ಕನ್ನಡವನ್ನು ಮಾತನಾಡುವಂಥ ಹೆಚ್ಚು ಪ್ರೇರಣೆಯನ್ನು ತಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ
ಮಾಡ್ರಿ ಅಂತಕ್ಕಂಥ ಮಾತನ್ನು ಸಮಯ ತಿಳಿಸಿ ತಾವು ಮಠಕ್ಕೆ ಭೇಟಿ ಕನ್ನಡ ಕೊಟ್ಟು ಸಾಹಿತ್ಯ ಪರಿಷತ್ತಿನಲ್ಲಿ 2 ಬಾರಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ, 3 ಬಾರಿ. ಡಾಕ್ಟರ್ ಚಿದಾನಂದ ಮೂರ್ತಿಗಳ ಒಂದು ಇದು, ಡಾಕ್ಟರ್ ಸೋಮಶೇಖರ್ ಅಂತ ತುಂಬ ಗೊತ್ತಿರ್ಬೋದು, ಡಾಕ್ಟರ್ ಸಿ ಸೋಮಶೇಖರ್ ಗೊತ್ತು ಭಾಳ ಅವರು ಸಹ ಅವರೇ ನಮ್ಮನ್ನು ಉದ್ಘಾಟನೆ ಭಾಳ ಮಾಡ್ತಾರೆ. ದೊಡ್ಡ ವ್ಯಕ್ತಿ ಸೋಮಶೇಖರ್ ಅವರು ಚುನಾವಣೆ ನಿಲ್ತಾ ಇದೆ ಸರ್ ಈ ಸಲ ಕನ್ನಡ ಸಾಹಿತ್ಯ ಹೌದಾ? ಪರಿಷತ್ತಿನಲ್ಲಿ. ಇಲ್ಲ, ಆರಿಸಿ ಬರಲಿ ಅವರು, ಆರಿಸಿ ಬರಬೇಕು. ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಅವ್ರು ಆಗ್ಬೇಕು. ಕನ್ನಡ ನುಡಿತೇರನ್ನು ಅವ್ರು ಎಳಿತಕ್ಕಂಥ ಶಕ್ತಿ ಅವ್ರು ಅವರಿಗೆ ಇದೆ ಸರ್, ಎಲ್ಲರೂ ಹೇಳ್ತಾ ಇದ್ದಾರೆ ಸರ್. ಮಹಾನ್ ವಚನವನ್ನು ಸಾಕಷ್ಟು ಅಧ್ಯಯನ ಮಾಡಿದವರು. ಹೌದಾ? ದಾಸ ಸಾಹಿತ್ಯ, ವಚನ ಸಾಹಿತ್ಯ ಅಪಾರವಾಗಿ ಅಧ್ಯಯನ ಮಾಡಿದ್ರು. ಕನ್ನಡ ಬಗ್ಗೆ ಅಭಿಮಾನ ಇದೆ. ಮತ್ತು ಅವರು ಏನು IAS ಅಧಿಕಾರಿ ಆದರೂ, ಸ್ಟೇಟ್ ಲೆವೆಲ್ ಅಧಿಕಾರಿ ಆದರೂ ಕೂಡ ಕನ್ನಡದೊಳಗೆ ಮಾತಾಡ್ತಾರೆ, ಇಂಗ್ಲೀಷ್ನಾಗ ಮಾತಾಡ್ತಾರೆ. ಅವರು ಈ ಸಲ ಯಾವಾಗೋ ನಿಲ್ಬೇಕಾಯ್ತು ಅವರು ಅಂತ ಹೇಳ್ತಾರೆ ಎಲ್ಲರೂ. ಆದರೆ ಈ ಸಲ ಎಲ್ಲರ ಕನ್ನಡ ಅಭಿಮಾನಿಗಳು, ಸಾಹಿತಿಗಳು, ಅನೇಕರು ಮಠಾಧೀಶರು ಒಂದು ವೃಂದವೇ ಈ ಸಲ ನೀವು ಕನ್ನಡ ಸಾಹಿತ್ಯ ಪರಿಷತ್ ಇರಬೇಕು ಅಂತ ಹೇಳಿದಾಗ ಅವರು ಅದಕ್ಕೆ ತಲೆಬಾಗಿ ಆಗಲಿ. ಅವ್ರು ಕನ್ನಡದ ಯಾವ ಅಧ್ಯಕ್ಷರಂದ್ರೆ ಸೋಮಶೇಖರ್ ಸೋಮಶೇಖರ್ ಪರಿಚಯ ನಮಗೆ ಲೆಟರ್ ಕಳಿಸಿದಾರ. ಕನ್ನಡ ಸಾಹಿತ್ಯ ರಾಜ್ಯಾಧ್ಯಕ್ಷರಾಗಿ ಅದ್ರ ಬಗ್ಗೆ ಕಳಿಸ್ಯಾರ. ನಾವು ತುಂಬ ಹಾರೈಕೆ ಮಾಡಿ ಕಳಿಸಿದ್ದೀವಿ. ಹೌದಾ? ಗೊತ್ತಿಲ್ಲ, ಸಂತೋಷ. ನಾವು ಶ್ರೀಮಠಕ್ಕೆ ಭೇಟಿ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ. ಬರ್ರಿ. ಕನ್ನಡ ರಕ್ಷಣಾ ವೇದಿಕೆಯ ಶ್ರೀ ವಿಜಯಕುಮಾರ್ ಅವರು ಶ್ರೀಮಠಕ್ಕೆ ಭೇಟಿ ಕೊಟ್ಟಿದ್ದಕ್ಕಾಗಿ ಸಂತೋಷದಿಂದ ಅವರಿಗೆ ಗೌರವ ಸನ್ಮಾನವನ್ನು ಬನವಾಸಿ ನಾಗಭೂಷಣ ಗುರುಗಳಾದಂತಹ ವಿಜಯಕುಮಾರ್ ಸರ್ಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಸನ್ಮಾನ ಅಲ್ಲ ಇದು. ಸ್ವಾಮಿ ಏನದು? ಇಲ್ಲ 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 ಸ್ವಾಮಿ, ಇದು ನಮ್ಮ ಇಲ್ಲ 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 ಸ್ವಾಮಿ, ಶ್ರೀಮಠದ ಇಲ್ಲ 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 ಸ್ವಾಮಿ, ಸ್ವಾಮಿ ಇದು ನನ್ನ ಇಲ್ಲ ಇಲ್ಲ ಸ್ವಾಮಿ, ಇಲ್ಲ ಇಲ್ಲ ಶ್ರೀಮಠದ ಆಶೀರ್ವಾದ. ಸ್ವಾಮಿ ಏನು ಸ್ವಾಮಿ ಇದು? ಇಲ್ಲ. ನಾನು ಇವಾಗ ನನ್ನ ಮಠಕ್ಕೆ ಬಂದಾಗ ಏನಾರ ಒಂದು ಸ್ವಲ್ಪ ಇದು ಮಾಡೋದು ಅಷ್ಟೇ. ಏನು ಶ್ರೀಮಂತ ಮಠ ಅಲ್ಲ ಏನಲ್ಲ. ಇಲ್ಲ ಸ್ವಾಮಿ, ನನಗೆ ಇವಾಗ ಬಡ ಮಠ. ಸ್ವಾಮಿ ಇದು ನನಗೆ ಯಾಕೋ